ಫಸ್ಟ್ ಕ್ಲಾಸ್ A1 ತುಂಬಾ ಚೆನ್ನಾಗಿತ್ತು ನಿಮ್ಮ ನಾಟಕ. ಆದ್ರೆ ನನಗೊಂದು ಸಂದೇಹ. ಏನ್ ಚಿಕ್ಕಪ್ಪ ಅದು? ಹಾವು ಮುಂಗಿಸಿ ತರ ಇದ್ದು ನೀವು ಇದ್ದಕ್ಕಿದ್ದಾಗೆ ಮರ ಬಳ್ಳಿ ಆಗಿದ್ದು ಹೇಗೆ? ಅಹಂಕಾರವೇ ಆನಂದ. ಇನ್ನೊಬ್ರು ಪಡೋ ನೋವೇ ನನ್ನಲ್ಲಿ ಒಂದು ತಿಳ್ಕೊಂಡಿದ್ದ ನನಗೆ ನಿಮ್ ಮಗನಿಗೆ ಜ್ಞಾನೋದಯ ಮಾಡ್ತಿದ್ರು. ಇನ್ನೊಬ್ರು ಬಾಳ್ನಲ್ಲಿ ನಾವ್ ಆಟ ಆಡಿದಾಗ ಅದ್ರ ಪರಿಣಾಮ ಏನು ಅನ್ನೋದನ್ನ ಕಣ್ಣಾರ ನೋಡ್ಸಿದ್ರು. ಅದೇ ಚಿಕ್ಕಪ್ಪ, ಶಿವು ಉಮ್ಮ ಹತ್ಯೆ ವಿಷಯ ನನಗೆ ಗೊತ್ತಾದ ತಕ್ಷಣ ಶಿವು ಏನಾಯ್ತು? ಶಿವು ಶಿವು ಏನಾಯ್ತು? ಏನಿದೆಲ್ಲ? ಏನಾಯ್ತಮ್ಮ? ಇವಳಣ್ಣ ನರಸಿಂಹ ನನ್ ಶಿವ ಎದುರಿಗೆ ನನ್ನ ಮಾನನ ಆಮೇಲೆ ಮುತ್ತು ಕೊಟ್ಟಿದ್ದು, ಸಾಕ್ಷಿ ಹೇಳಿದ್ದು ಎಲ್ಲ ನಾವ್ ಆಡಿದ್ ನಾಟಕ. ನಮ್ ಈ ಹೋರಾಟಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂಕಲ್. ನನ್ನ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತಮ್ಮ. ಶಾಂತಿ, ಸ್ವಲ್ಪ ಹೀಗೆ ಬಾಮ್ಮ. ಶಾಂತಿ, ಇದೆಲ್ಲ ನನ್ನ ಮಗಳದು ಕಣಮ್ಮ. ಮದುವೆ ದಿವಸ ಇದನ್ನೆಲ್ಲ ಹಾಕಿ ನನ್ನ ಮಗಳನ್ನ ಕಣ್ಣು ತುಂಬಾ ನೋಡಿ ಆನಂದ ಪಡ್ಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿದ್ದೆ. ಯಾವುದೂ ಈಡೇರ್ಲಿಲ್ಲಮ್ಮ. ನೀನಾದ್ರೂ ಇದನ್ನ ಹಾಕೊಂಡ್ರೆ ನಿನ್ನೇ ನನ್ನ ಮಗಳು ಅಂತ ತಿಳ್ಕೊಂಡು ಸಂತೋಷ ಪಡ್ತೀನಮ್ಮ. ಅಂಕಲ್, ನಿಮ್ ಮಗಳ ಸ್ಥಾನ ತುಂಬೋ ಯೋಗ್ಯತೆ ನನ್ಗಿಲ್ಲ. ನಾನೊಬ್ಬ ರಾಕ್ಷಸನ ಮಗಳು. ಭಕ್ತ ಪ್ರಹ್ಲಾದ ಕೂಡ ಒಬ್ಬ ರಾಕ್ಷಸನ ಮಗನೇ ಅಮ್ಮ. ನಿಮ್ ಮಾತುಗಳು ಕೇಳ್ತಿದ್ರೆ ಪ್ರೀತಿ ವಾತ್ಸಲ್ಯದ ವಾಸನೆ ಗೊತ್ತಿಲ್ದಿರೋ ನನ್ಗೆ ಸ್ವರ್ಗ ಸಿಕ್ಕಾಗ ಆಗ್ತಿದೆ. ಶಾಂತಿ, ಈ ಸೀರೆ, ಈ ಒಡವೆಗಳನ್ನೆಲ್ಲ ನೀನು ಹಾಕೋಮ್ಮ. ಈ ಗಳಿಗೆನೆ ನೀನ್ ನನ್ಗೆ ಸೊಸೆ ಆಗ್ಬೇಕು. ಏನ್ ಚಿಕ್ಕಪ್ಪ ಇದು? ಮುಹೂರ್ತ ನೋಡೋದ್ ಬೇಡವಾ? ಮುಹೂರ್ತ ನೋಡಿನೇ ಅವಳಿಗೆ ದೇವಸ್ಥಾನದ ಮುಂದೆ ಹಾರ ಹಾಕಿದ್ಯಾ, ಅಥವಾ ಮುಹೂರ್ತ ನೋಡಿನೇ ಅವಳು ಕರ್ಕೊಂಡು ಬಂದ್ಯಾ? ಚಿಕ್ಕಪ್ಪ ಅದು ಅಲ್ಲಿಗೆ ಮುಗೀತು. ಈ ದಿನನೇ ಶುಭ ದಿನ, ಈ ಗಳಿಗೆನೆ ಶುಭ ಗಳಿಗೆ. ಅವಳು ನೀನು ಪರವಾಗಿ ಸಾಕ್ಷಿ ಹೇಳಿದ ನಿಮಿಷನೇ ನಾನೆಲ್ಲಾ ಸಿದ್ಧತೆಗಳನ್ನು ಮಾಡಿಟ್ಬಿಟ್ಟಿದ್ದೀನಿ. ನೋಡ್ದೇನಪ್ಪ, ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಮೊದಲು ಹಾರ ಹಾಕಿ ತಾಳಿ ಕಟ್ಟು. ಏನೇ ಇದು ವೀರಭದ್ರು? ನಮ್ ಬೇಬಿ ಆ ಭಿಕಾರಿನ ಮದುವೆ ಆಗದೆ. ಶೇಮ್ ಶೇಮ್. ಅಲ್ಲಿವರೆಗೂ ನೀನ್ ಹೇಗೆ ಸುಮ್ಮನಿದ್ದೆ? ಬಾಯ್ ಬಿಡ್ಕೋತಾ ಇದ್ರು. ದುಃಖ ತಡಿಲಾರದೆ. ಬಾಳೆಹಣ್ಣಿನ ಬುಟ್ಟಿಲ್ ಬೆಳೆದ ಹುಡುಗಿ ಆ ಬೀದಿಲ್ ಹೋಗೋ ದಾಸೇನ ಮದುವೆ ಆದ್ಲ. ಏನ್ ಹೇಳಣ್ಣ, ಈಗಿನ ಕಾಲದ ಹುಡುಗರೇ ಇಷ್ಟು. ವಯಸ್ಸಿಗೆ ಬಂದ್ವು ಅಂದ್ರೆ ಲವ್ ಮಾಡ್ಬಿಡ್ತಾವೆ. ಬಹಳಷ್ಟು ಲವ್ ಮಾಡಿ ಮಧ್ಯ ಕೈ ಕೊಟ್ಬಿಡ್ತಾವೆ. ಇವ್ರ ಮಗಳಲ್ವೇ ಹುಡುಗನ ಪಟ್ಟು ಹಠ ಮಾರಿ ಮನೆತನದ ಘನತೆ ಗೌರವನೆಲ್ಲ ಮಣ್ಪಾಲ್ ಮಾಡ್ಬಿಟ್ಲಣ್ಣ. ಟೇಕ್ ಇಟ್ ಈಸಿ. ಅಲ್ಲಪ್ಪ, ಮುನ್ಸಿಪಲ್ ಎಲೆಕ್ಷನ್ ಬೇರೆ ಅನೌನ್ಸ್ ಆಗಿದೆ. ಆ ಹುಡುಗ ಬೇರೆ ಜನಾನುರಾಗಿ ಅಂತಾರೆ. ನಾಳೆ ಏನಾದ್ರೂ ಎಡವಟ್ಟಾದ್ರೆ? ಏನು ಆಗೋಲ್ಲಣ್ಣ. ಅವನೆಷ್ಟು, ಅವನ ಯೋಗ್ಯತೆ ಎಷ್ಟು. ನರಿ ಎಂದು ಸಿಂಹ ಆಗೋದಿಲ್ಲಣ್ಣ. ಏನ್ಲಾ ಪಂಪು? ಯಾಕೋ ಎಡಗಣ್ಣು ಹೊಡಿತಾ ಐತೆ ಶಿವ. ಶುಭ ನುಡಿಯೋ ಸಿದ್ದರಾಮ ಅಂದ್ರೆ ತುಂಬಾ ಬೋಳರೆ ಅನ್ನಂತೆ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಈ ಎಲೆಕ್ಷನ್ ನಲ್ಲಿ ನಮ್ ಪಕ್ಷ ಗೆಲ್ಲೋದು ಗ್ಯಾರಂಟಿ. ಏನೋ ಅಪ್ಪ, ನೀವೆಲ್ಲ ಮುನ್ಸಿಪಲ್ ಎಲೆಕ್ಷನ್ ನಲ್ಲಿ ಗೆದ್ರೇನೆ ನಾನು ಮಂತ್ರಿಯಾಗಿ ಉಳಿಯೋದು, ಅಸೆಂಬ್ಲಿನಲ್ಲಿ ನನ್ ಕಿಮ್ಮತ್ ಬೆಳೆಯೋದು. ಅಲ್ಲ, ಮಾತ್ ಹೇಳ್ತೀನಿ, ಆ ಹುಡುಗ ಏನಾದ್ರೂ ಎಲೆಕ್ಷನ್ ನಿಂತ್ರೆ? ನೀನ್ ಎಲೆಕ್ಷನ್ ನಿಲ್ಲೇಬೇಕು. ನೀವು ನನ್ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾ ತುಂಬಾ ಕೃತಜ್ಞ. ಆದ್ರೆ ಈ ಚುನಾವಣೆ, ರಾಜಕೀಯ ಇದೆಲ್ಲ ನಾನು ಹಿಡಿಸಲ್ಲ. ಹಾಗಂದ್ರೆ ಹೇಗಪ್ಪ? ನಿನ್ನಂತ ವಿದ್ಯಾವಂತರು ಮುಂದೆ ಬರ್ಬೇಕು, ರಾಜಕೀಯದಲ್ಲಿರೋ ಕೊಳೆನ್ ತೊಳಿಬೇಕು. ನಾನು ಈ ಊರಿಗೆ ಬಂದಿದ್ದು ರಾಜಕೀಯ ಮಾಡಕಲ್ಲ ಚಿಕ್ಕಪ್ಪ, ಆ ಪ್ರೆಸಿಡೆಂಟ್ ದಬ್ಬಾಳಿಕೆನ ಅಡಗಿಸೋಕೆ. ಅಧಿಕಾರ ಕಿತ್ಕೊಳ್ಳೋದು ಸಹ ದಬ್ಬಾಳಿಕೆ ಮೇಲಿನ ವಿಜಯ ಪತಾಕೆ ಅಲ್ವೇ ಜನಾರ್ದನ? ಹೌದು ರೀ, ಅಧಿಕಾರ ಹೋದ್ ಮನುಷ್ಯ ಹಲ್ಲಿಲ್ದ ಹಾವನಂತೆ. ಇಷ್ಟೊಂದ್ ಜನ ನಿಮ್ ಮೇಲಿಟ್ಟಿರೋ ಭರವಸೆನ ನೀವು ಉಳಿಸ್ಕೋಬೇಕು.
ಹೌದು ಜನಾರ್ದನ್ ಸಾಬ್, ನಮ್ದು ಪಕ್ಷಕ್ಕೆ ನೀವು ನಾಯಕರು ಆಗ್ಬೇಕು. ನಾಯಕರ ಬಗ್ಗೆ ದೇಶ ಜನ ನಂಬಿಕೆನೆ ಕಳ್ಕೊತಾರೋ ಈ ಕಾಲದಲ್ಲಿ ನಾಯಕನಾಗೋಕೆ ನನ್ಗೆ ಯಾಕೋ ನಾಚಿಕೆ ಆಗ್ತಾ ಇದೆ. ಜನಾರ್ದನ, ಇದು ಪರ್ವಕಾಲ. ನಿನ್ನಂತ ಯುವಕರು ಮುಂದೆ ಬರ್ಬೇಕಪ್ಪ. ಅದ್ ಸರಿ, ನಮ್ಮ ಹೊಸ ಪಕ್ಷ ಆ ಪ್ರೆಸಿಡೆಂಟ್ ಪಕ್ಷನ ಚುನಾವಣೆಯಲ್ಲಿ ಎದುರಿಸುವಷ್ಟು ಬಲವಾಗಿದೆಯಾ? ಅನುಮಾನನೇ ಬೇಡ ರೀ. 200 ವರ್ಷದಿಂದ ಬೇರ್ ಬಿಟ್ಟಿದ್ದ ಬ್ರಿಟಿಷರ್ನ ಬುಡ್ ಸಮೇತ ಕಿತ್ತಿಸ್ತಿದ್ದು ಹೊಸ ಪಕ್ಷನೇ. ಸೋಲಿನ ಬಗ್ಗೆ ಭಯನಾ? ನಾನು ಹೆಜ್ಜೆ ಇಟ್ಟ ಜಾಗದಲ್ಲಿ ಸೋಲಕ್ ಸ್ಥಳ ಇಲ್ಲ ಶಾಂತಿ. ಹಾಗಾದ್ರೆ ನೀನು ಒಪ್ಕೊಂಡಾಗ್ತಾನೆ? ನಿಮ್ಮಿಷ್ಟನೇ ನನ್ನ ಇಷ್ಟ. ಆದ್ರೆ ನಿಮ್ಗಳ ಹತ್ರ ನಂದೊಂದು ಕೋರಿಕೆ. ಬೇರೆಯವ್ರ ಪೋಸ್ಟ್ಗಳನ್ನ ಹರಿದು ಹಾಕೋದು, ಸಗಣಿ ಹೊಡೆಯೋದು, ಮೆರವಣಿಗೆ ಮೇಲೆ ಕಲ್ಲು ಹೊಡೆಯೋದು, ಇಂಥ ಸಣ್ಣ ಕೆಲಸಗಳನ್ನೆಲ್ಲ ನೀವು ಮಾಡಬಾರ್ದು. ಎಂತಹ ಪರಿಸ್ಥಿತಿ ಬಂದರೂ ಚಾಕು ಚೂರಿ ಹಿಡಿಬಾರ್ದು, ಹೆಂಡ ನೋಟ್ಗಳಿಗೆ ಆಸೆ ಪಡಬಾರ್ದು. ಇದಕ್ಕೆಲ್ಲ ನೀವು ಒಪ್ಪೋದಾದ್ರೆ ನಾನು ನಿಲ್ತೀನಿ. ಜನಜಾಗೃತಿ ಪಕ್ಷಕ್ಕೆ. ಶಿವ 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 ಶಿವ, ನಿಮ್ ಗತಿ ಎಕ್ಕುಟ್ಟೋಯ್ತು. ನಿಮ್ ಕತೆ ಕೊನೆ ರೀಲಿಗೆ ಬಂದಾಯ್ತು. ಏನೋ ಅದು ಬೆಳಿಗ್ಗೆ ಶಂಕ ಹೊಡ್ಕೋತಿದ್ಯಾ? ಅದೇ ಶಿವ, ನಿಮ್ ಕೈಗೆ ಶಂಕ, ನನ್ ಕೈಗೆ ಜಾಗಟೆ ಗ್ಯಾರಂಟಿ. ಏನೋ ಅದು ಅರ್ಥವಾಗೋ ಹಾಕ್ಬಗಳು ದನಗರ್. ಅದೇ ನಿಮ್ ಅಳಿಯ. ಅವನು ಯಾವನು? ನನ್ನ ಅಳಿಯ. ಅದೇ ನಿಮ್ ಮಗಳ ಗಂಡ. ಅದೇ ಶಿವ, ಆ ಜನಾರ್ದನ ಜನಜಾಗೃತಿ ಅಂತ ಒಂದು ಹೊಸ ಪಕ್ಷ ಕಟ್ಟವನೆ. ಓಹೋ, ನಾಯಿ ದೇವಲೋಕದ ಕನಸು ಕಾಣ್ತಾ ಇದೆ ಅನ್ನು. ಓ, ನಾಯಿ ಅಲ್ಲ ಚಿಕ್ಕ ಶಿವ, ಸಾವಿರಾರು ಜನರು ಬೆಂಬಲ ಇರೋ ನವನಾಯಕ. ಏನು ಸಾವಿರಾರು ಜನರು ಬೆಂಬಲ ಇದೆಯಾ? ನನ್ನ ವಿರುದ್ಧ ಉಸಿರಾಡೋ ದಮ್ಮಿದೆಯೇನೋ ಈ ಊರಿನ ಜನಕ್ಕೆ? ನನ್ನ ಹಾಡು ತಾಯಣೆ ಹೇಳ್ತೀನಿ, ಜನ ಜಾಗೃತಿ ಆಗೋಗ್ಬಿಟ್ಟಿದೆ. ಜನ ಜಾಗೃತಿ ನಿಲ್ಲಿ ಕಣೋ, ನಿಲ್ಲಿ. ಅವನ ಕಡೆ ಕ್ಯಾಂಡಿಡೇಟ್ಗಳ ಮನೆ, ಮಠ, ಹೆಂಡತಿ, ಮಕ್ಳು ಸಮೇತ ಸುಟ್ಟು ಬಿಡ್ತೀನಿ. ಈ ಊರ್ನೇ ಸುಡುಗಾಡು ಮಾಡ್ಬಿಡ್ತೀನಿ. ನಾಳೆನೆ ನಾಮಿನೇಷನ್ ಫೈಲ್ ಮಾಡೋಣ. ನಮ್ ಕಡೆ ಎಷ್ಟು ಜನ ಬೆಂಬಲ ಇದೆ ಅನ್ನೋದನ್ನ ಆ ಕಂತ್ರಿ ನನ್ನ ಮಗನ ತೋರ್ಸೋಣ. ಅದು ಜನ ಬೆಂಬಲ ಎಲ್ಲ ಅವನ ಕಡೆನೇ ಇದೆ. ಬೆಲ್ಲ ಇದ್ ಕಡೆ ನೊಣ ಕಣೋ ಸನ್ಯಾಸಿ. ಹಣ ತೆಗೆದ್ ಚೆಲ್ಲು, ಅದೇ ಜನ ಜೊಲ್ ಸುರಿಸ್ತಾ ಬರ್ತಾರೆ. ಅರ್ಥವಾಯ್ತು ಶಿವ. ಹಂಗಾರೆ ಕಾರು ವ್ಯಾನು ಎಲ್ಲ ಈಗಲೇ ಬುಕ್ ಮಾಡ್ಬಿಡ್ಲಾ? ಹ ಶಿವ ಹಣ. ನರಸಿಂಹ. ಚಿಕ್ಕ ಶಿವ, ನಡಿ ನಡಿ. ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿ ಪೂಜಾರ್ರೆ. ದೇವ್ರೆ, ನನ್ ಗಂಡನ್ಗೆ ಜಯ ಕರುಣಿಸು ತಂದೆ. ಸಾಯೋವರೆಗೂ ಈ ಜನರ ಅಭಿಮಾನನ ನನ್ನದಾಗೊಳಿಸ್ಕೊಡಪ್ಪ. ಲೋ ಪಂಪು, ನೋಡ್ದೇನೋ ನಾಮಿನೇಷನ್ ಫೈಲ್ ಮಾಡೋಕೆ ಎಷ್ಟೊಂದು ಜನ ಅವನ್ ಹಿಂದೆ. ನಾವು ವ್ಯಾನು ಕಾರು ತಗೊಂಡು ಬಂದ್ರು ಅಂದ್ರು ಒಬ್ರು ಬರಿಲ್ಲ ನಮ್ ಹಿಂದೆ. ನಾಮಿನೇಷನ್ ಜನ ನಮ್ ಹಿಂದ್ ಬರ್ತಿದ್ರು, ವೋಟ್ ಹಾಕೋದಕ್ಕೆ ಜನ ನಮ್ ಮುಂದ್ ಬರ್ತಾರೆ. ನೀವೊಬ್ರು ಕಾರ್ ಬಿಟ್ಬಿಟ್ಟು ಕೈ ಮುಕ್ಕೊಂಡು ನಗ್ನಗ್ತಾ ನಡ್ಕೊಂಡು ನಡೀರಿ. ನೀವು ಒಳ್ಳೆ ಕತೆ. ಅರ್ಚಕ್ರೆ, ನಮ್ ಪ್ರೆಸಿಡೆಂಟ್ರು ಸಾಯೋವರೆಗೂ ನಮ್ ಮುನ್ಸಿಪಲ್ ಪ್ರೆಸಿಡೆಂಟ್ರೇ ಆಗಿರ್ಲಿ ಅಂತ ಅಗ್ದಿ ಭಯಂಕರ ಅರ್ಚನೆ ಮಾಡಿ ಒಂದ್ 2 ಸರ್ತಿ. ಮಿಸ್ಟರ್ ಜನಾರ್ದನ್, ವಿಶ್ ಯು ಆಲ್ ದ ಬೆಸ್ಟ್. ಜನಾರ್ದನ್ ರವರಿಗೆ, ಜನಜಾಗೃತಿ ಪಕ್ಷಕ್ಕೆ, ಜನಜಾಗೃತಿ ಪಕ್ಷಕ್ಕೆ, ಜನಾರ್ದನ್ ರವರಿಗೆ, ಜನಾರ್ದನ್ ರವರಿಗೆ, ಜನಾರ್ದನ್ ರವರಿಗೆ. ಈ ವಾತಾವರಣ ನೋಡಿದ್ರೆ ಅವನೇ ಗೆದ್ದು ಬಿಡ್ತಾನೇನೋ. ಈ ಟ್ರೆಂಡ್ ಹೆಂಗ್ ತಿರುಗಿಳ್ತದೋ ಹೆಂಗೋ. ನಾಮಿನೇಷನ್ ಹಾಕೋದೇ ಬೇಡ, ವಾಪಸ್ ಹೋಗ್ಬಿಡವಾ. ಅಪ್ಶಕನ್ ಮೊಟ್ಟೆ ಮುಚ್ಚಬಾಯ್. ಡ್ಯಾಡಿ, ಈ ಜನ ನೋಡಿ ಹೆದರ್ಕೋಬೇಡಿ. ಇವ್ರು ಯಾರು ಇವನು ಓಟ್ ಹಾಕಲ್ಲ. ಅದ್ ಹೆಂಗ್ ಹೇಳ್ತಿ ಮಗ? ಗಂಜಿಗೆ ಗತಿ ಇಲ್ಲ, ನಂಜಿಕೋ ಬುಲಾವ್ ಅಂದಂತೆ ಇವನಂತ ಅವನು. ಈ ತಿರ್ಬೋಕಿ ನನ್ನ ಮಗ ಇವ್ರಿಗೆಲ್ಲ ಏನ್ ಕೊಟ್ಟಾನ್ ಡ್ಯಾಡಿ? ಸರಿಯಾಗಿ ಹೇಳ್ದೆ ಮಗ. ಈ ಎಲೆಕ್ಷನ್ ನಲ್ಲಿ ನನ್ ಮನೆ, ಮಠ, ತೋಟ, ತುಡಿಕೆ ಎಲ್ಲ ಹೋಗ್ಲಿ, ನಾನ್ ಗೆಲ್ಲೇಬೇಕು. ಸತ್ತು ನೀನ್ ಅಪ್ಶಕನ ಮುಂಡೆದೆ. ಅಡ್ಜಸ್ಟ್ ಮಾಡಿದೆ ಶಿವ. ಶಿವ. ಜನಾರ್ದನ್ ರವರಿಗೆ, ಜನಜಾಗೃತಿ ಪಕ್ಷಕ್ಕೆ, ಜನಾರ್ದನ್ ರವರಿಗೆ, ಜನಜಾಗೃತಿ ಪಕ್ಷಕ್ಕೆ, ಜನಾರ್ದನ್ ರವರಿಗೆ, ಜನಜಾಗೃತಿ ಪಕ್ಷಕ್ಕೆ, ಜನಾರ್ದನ್ ರವರಿಗೆ, ಜನಜಾಗೃತಿ ಪಕ್ಷಕ್ಕೆ, ಜನಾರ್ದನ್ ರವರಿಗೆ.
ಅವಲಕ್ಕಿ ನುಡಿತೈತೆ ತಾಯಿ ನುಡಿತೈತೆ ತಾಯಿ, ಮಕ್ಕಳ ಯೋಗ ನಿನಗೈತೆಯವ್ವ, ಮರು ವರ್ಷ ಮಡಿಲು ತುಂಬತೈತೆಯವ್ವ. ಹೌದೇನಪ್ಪ, ನಿಜನಾ? ಹಾಲಕ್ಕಿ ನುಡಿ ಸುಳ್ಳಾಗಲ್ಲೇ ಅವ್ವ, ಕಂಟಕ ಬಂದು ಕುಂತೈತಲ್ಲೇ ಅವ್ವ. ಅಯ್ಯೋ ದೇವ್ರೆ. ಹೆದರಬೇಡ ಕನಗರತಿ ಗಂಗವ್ವ, ಯಂತ್ರ ಒಂದು ಹಾಕ್ತೀನಿ ಕಣವ್ವ, ಕಾಯ್ತಾಳೆ ನಿನ್ನ ಕಣಿವೆ ಮಾರವ್ವ. ಹಂಗಾರೆ ಏಟಾರ ದುಡ್ಡಾಗ್ಲಿ ಹಾಕ್ಬಿಡಪ್ಪ. ಹಾಕ್ತೀನಿ. ಆರಿ ಇದು ಪಾಯಿಂಟ್ ಕಣೆ ಪ್ಯಾರಿ. ಅವಲಕ್ಕಿ ನುಡಿತೈತೆ ತಾಯಿ, ಅವಲಕ್ಕಿ ನುಡಿತೈತೆ ತಾಯಿ, ಉರಿನಾಗ ಕೆರೆ ಬತ್ತೈತೆ ತಾಯಿ, ಬಸರಿ ಆನೇನ ಹಡಿತಾಳೆ ತಾಯಿ, ಅವಲಕ್ಕಿ ನುಡಿತೈತೆ ತಾಯಿ. ಮುದುಕಿ ಮಗುವನ್ನ ಹಡೆದವಳೆ ತಾಯಿ, ನಾಕಾರ ಪೋರಿ ಮೈ ನೆರಿತಾಳೆ ತಾಯಿ, ಅವಲಕ್ಕಿ ಬಾರೋ ಹಿಂಗ. ಅವಲಕ್ಕಿ ನುಡಿತೈತೆ ತಾಯಿ, ಮಕ್ಕಳ ಯೋಗ ನಿನಗಿಲ್ಲ ತಾಯಿ. ನಿನಗ್ ಬ್ಯಾನೆ ಬಂದ್ ನಾಲ್ಕ್ ಬಿದ್ದು ಹೋಗ್ಲಿ, ಎಂಥ ಅಪ್ಸತ ನೋಡ್ ಯೋ ಮಾರಯ್ಯ. ಅಯ್ಯೋ ಈ ಬಿರುನುಡಿ ನಂದಲ್ಲೇ ಯವ್ವ, ಅವಲಕ್ಕಿ ನುಡಿತೈತೆ ಕೇಳವ್ವ. ಅಯ್ಯಯ್ಯಪ್ಪೋ ಶಿವನೇ, ನಾಯಿ ಬಂಜಿ ಬಾಳು ಹ್ಯಾಂಗ ಬಾಳೋ ಯಪ್ಪ. ಒಳಬೇಡ ಕನಕರತಿ ಪಾರವ್ವ, ಕಾಯ್ತಾಳೆ ನಿನ್ನ ಕಣಿವೆ ಮಾರುವ್ವ. ಹಂಗಾರ ಮಕ್ಳು ಆಗ್ತವೇನು? ಕಣಿವೆ ಮಾರವ್ವ, ಗಂಗಸಂದ್ರ ಗೌರವ್ವ, ತಾಯಿ ಏಕನಾಥವ್ವ, ಮಾಯ ಉಚ್ಚಂಗವ್ವ, ಬಾಯಿ ಬಿಡಿಸಿ ನನ್ನ ಬರಗೇರವ್ವ, ಕಣಿ ಹೇಳೆ ತಾಯಿ ತಿಪ್ಪಿನ ಗಚ್ಚವ್ವ. ತಾಯಿ ಬುಡ್ಬುಡ್ಕಿ, ನಿನಗೆ ಮಕ್ಕಳಾಗೋ ಯೋಗ ಐತೆ, ಆದ್ರೆ ಅದಕ್ಕೆ ಒಂದು ವೃತ ಮಾಡೋದು ಬಾಕಿ ಐತೆ. ಮಾಡ್ತೀಯ ತಾಯಿ? ವಾ, ಮೌನ ಗೌರಿ ವ್ರತ, ಸಂತಾನ ಲಕ್ಷ್ಮಿ ವ್ರತ, ವರಲಕ್ಷ್ಮಿ ವ್ರತ, ಇನ್ನು ಏನೇನೋ ವ್ರತಗಳನ್ನು ಮಾಡಿರೋಯಪ್ಪ. ಒಂದು ಬಿಟ್ಟೀಯ ಮಗಳೇ, ಏನು? ಅದೇ ಶೃಂಗಾರ ವ್ರತ. ಅದು ದ್ಯಾವಾರ ಕೋಣೆಗೆ ಮಾಡುವುದು ಅಲ್ಲ. ಮತ್ತೆಲ್ ಮಾಡ್ಬೇಕಂತಿ? ಮಲ್ಗಾ ಕೋಣ್ಯಾಗ. ಏನೋ ಬುಡ್ಬುಡ್ಕಿ ಅಣ್ಣ, ಅದ್ ಹೆಂಗ್ ಮಾಡೋದು ಜರ ಬಿಡಿಸಿ ಹೇಳು. ಚಂದಾಗಿ ಶೃಂಗಾರ ಮಾಡ್ಕೋ, ಬೆಳ್ಳನೆಯ ತೆಳ್ಳನೆಯ ಬಟ್ಟೆ ಬಾರೆ ತೊಟ್ಕೋ, ಗಂಧಾದ ಎಣ್ಣೆನ ಹಚ್ಕೋ, ವಾಸಾನೆ ಹೂವನ್ನು ಮುಡ್ಕೋ, ಗಂಡ ಬರ್ತಿದ್ದಂಗೆ ಪ್ರೀತಿಯಿಂದ ಮಾತಾಡ್ಸು, ನೋಡ್ ನೋಡಿ ಹೊಟ್ಟೆ ತುಂಬ ಬಡಿಸೆ ಬಾಲೆ. ಒಬ್ಬನ್ನೇ ಮಲಗಾಕೆ ಬಿಡದೆ ಬಾಲೆ ತೋರ್ಸು ನಿನ್ನ ಲೀಲೆ. ಅಯ್ಯೋ ಶಿವನಿ, ಮೊಡಿಲಿರ್ತೀನಲ್ಲ ಯಪ್ಪ. ಇನ್ ಮುಂದೆ ಮಾಡಿದ್ಯೋ ಮಡಿಮೈಲಿಗೆ ಮಕ್ಕಳ ಫಲವಿಲ್ಲ ನಿನಗೆ. ಹಂಗ ಶೃಂಗಾರ ವ್ರತ ಮಾಡೆ ಪೋರಿ, ಕಾಂತೀಯ ಮನೆ ತುಂಬ ಜೋಲಿ, ಆಡ್ತೀಯ ಬಾಯಿ ತುಂಬ ಲಾಲಿ. ಹಂಗಂತಿ ಬುಡ್ಬುಡ್ಕಿ? ಹೌದೇ ನನ್ ಲವಲವಿಕೆ. ಹಗಲು ದೇವರ ಪೂಜೆ, ರಾತ್ರಿ ಗಂಡನ ಪೂಜೆ, ಹಿಂಗ್ ಮಾಡಿದ್ರೆ ನೀರಜೆ ನಿನಗಿಲ್ಲ ತಿಂಗಳ ರಜೆ. ಆತೇಳು, ಹಂಗ ಮಾಡ್ತೇನು. ಮಾತಿಗೆ ತಪ್ದೋ ಕಣಿವೆ ಮಾರವ್ವ, ಮುನಿದಾಳೆ ತಾಯಿ. ಇಲ್ಲಪ್ಪ, ಅವಲಕ್ಕಿ ನಿಜವೈತೆ ತಾಯಿ. ಸ್ವಲ್ಪ ತಡಿ, ಎಷ್ಟ್ ಕೊಳ್ಳಿ? ಒಂದ್ ಕೊಳ್ಳ ನಾನೊಂದನ್ನ ಕೇಳ್ತೀನಿ, ಇಲಯನ ಬೇಡ ತಾಯಿ. ಕೇಳು ಮರೆ ಕೇಳು. ಮೈ ಮೇಗಳ ಸೀರೆನ ಬಿಚ್ಚೊಗೆಯ ತಾಯಿ. ಮೈ ಮೇಗಳದು? ಮೈ ಮೇಗಳ ನಿಷ್ಠ ದೂರ ಆಗ್ತೈತೆ ತಾಯಿ, ಹಾಗಂತ ಅವಲಕ್ಕಿ ನುಡಿದೈತೆ ತಾಯಿ. ಹುಟ್ಟು ಬಟ್ಟೆ ಕೊಡು ಅಂದ ಹೊಟ್ಟಿ. ಬಿದ್ಲು ಗುಂಡಿಗೆ. ಶೃಂಗಾರದ ಹಾದಿಗೆ ನಾ